ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಇನ್ನೂ ಕೆಲವು ದಿನಗಳ ಕಾಲ ಈ ಕಾರಿನ ಬಗ್ಗೆನೇ ಹಲವು ವಿಡಿಯೋಗಳನ್ನು ಮಾಡಲಿಕ್ಕಿದೆ. ಅಂದರೆ ನಾವು ದೆಹಲಿಯಿಂದ ತಂದಿರುವಂತಹ ಕಾರ್ ಆಗಿರ್ಬೋದು, ಇಲ್ಲಾಂದ್ರೆ ಊರಿನ ಕಾರ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ತರುವಂತಹ ಕಾರ್ ಆಗಿರ್ಬೋದು, ಬೇರೆ ಬೇರೆ ಇನ್ಫಾರ್ಮೇಷನ್ಗಳನ್ನು ನಾನು ನಿಮ್ಮ ಜೊತೆ ಹಂಚಲಿಕ್ಕೆ ಬಾಕಿ ಇದೆ. ಅಂದರೆ ತುಂಬ ಇನ್ಫಾರ್ಮೇಷನ್ಗಳು ಬಾಕಿ ಇವೆ. ಕೆಲವರಿಗೆ ನಾನು ಹಾಕುವಂತಹ ವಿಡಿಯೋಗಳು ಒಂಥರ ಇದು ಯಾವತ್ತು ನೋಡಿದ್ರು ಇದೇ ಸೇಮ್ ಕಂಟೆಂಟ್ ಅಂತ ಹೇಳುವಂಥವ್ರು ಇರ್ತಾರೆ. ಕೆಲವರಿಗೆ ಅಂತೂ ಇನ್ನೂ ಈ ರೀತಿಯ ಬೇರೆ ಬೇರೆ ಕಂಟೆಂಟ್ಗಳು ಬರಬೇಕು ಅಂತ ಹೇಳುವಂಥವ್ರು ಇರ್ತಾರೆ. ಎಲ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಕಷ್ಟ. ಆದ್ರೂ ನಾನು ನನ್ನ ಕಡೆಯಿಂದ ಸಾಧ್ಯವಾದಷ್ಟು ನಿಮಗೆ ಕ್ಲಿಯರ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ಅಷ್ಟೇ, ನಾವು ಯಾವ ಕಾರಣ ಎಲ್ಲಿಂದ ಪರ್ಚೇಸ್ ಮಾಡಿದ್ರೆ ಲಾಭ ಅಂತ ಹೇಳುವಂಥದ್ದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನಮ್ಮ ಊರಿಂದ ಕಾರ್ ಪರ್ಚೇಸ್ ಮಾಡೋದು ಬೆಟರೋ, ಅಥವಾ ದೆಹಲಿಯಿಂದ ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಾರುಗಳನ್ನ ಪರ್ಚೇಸ್ ಮಾಡುವಂಥದ್ದು ಲಾಭವು ಅಂತ ಹೇಳುವಂಥ ವಿಚಾರದಲ್ಲಿ ಇವತ್ತು ಒಂದೆರಡು ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆ ಹಂಚಲಿಕ್ಕೆ ಇದ್ದೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮೊದಲನೇದಾಗಿ ನಾನು ಹೇಳುವಂಥದ್ದು, ನಾವು ಏನು ದೆಹಲಿಯಿಂದ ಕಾರು ತರ್ತೀವಿ, ನಾವು ಅದೇ ಕಾರನ್ನ ಊರಿಂದ ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳುವಂಥ ವಿಚಾರ, ಯಾವ ರೀತಿ ಅದಕ್ಕೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುವಂಥದ್ದು, ಯಾವ ರೀತಿ ಅದಕ್ಕೆ ಪ್ರೈಸ್ ಇರುತ್ತೆ ಅಂತ ಹೇಳುವಂಥ ವಿಚಾರವನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಎಕ್ಸಾಂಪಲ್, ನಾನು ತಂದಿರುವಂತಹ ಒಂದು ಇಟಿಯೋಸ್ ವೆಹಿಕಲ್ ಅದರ ಡೀಟೇಲ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಇವಾಗ ಅದರ ಎಷ್ಟು ಎಕ್ಸಾಕ್ಟ್ ಆಗಿರುವಂತಹ ಎಷ್ಟು ಅಮೌಂಟ್ ನನಗೆ ಇನ್ನೂ ಕ್ಲಿಯರ್ ಆಗಿ ಸಿಕ್ಕಿಲ್ಲ. ಬಟ್ ನಾನು ನಾರ್ಮಲ್ ಆಗಿ ಹೇಳುವಂಥ ವಿಚಾರದಲ್ಲಿ ನನಗೆ ಇವಾಗ ಆ ಒಂದು ಪ್ರೈಸ್ ರೇಂಜ್ ಅನ್ನು ಕಂಪೇರ್ ಮಾಡಿದ್ರೆ ನಮಗೆ ಅದಕ್ಕೆ ಟ್ಯಾಕ್ಸ್ ಒಂದು ಅಂದಾಜು ಎಷ್ಟು ಬರ್ಬೋದು ಅಂತ ಹೇಳೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಉದಾಹರಣೆಗೆ, ನಾನು ತಂದಿರುವಂತಹ ಇಟಿಯೋಸ್ ಏನಿದೆ, ಇಟಿಯೋಸ್ ನಾವು 2011 ಮಾಡೆಲ್ ಇದು ತಂದಿರುವಂಥದ್ದು. ಪೆಟ್ರೋಲ್ ವೆಹಿಕಲ್ ಅದು. ಪೆಟ್ರೋಲ್ ಅಲ್ಲಿ VX ವೇರಿಯಂಟ್, ಅಂದ್ರೆ ಟಾಪ್ ಅಂಡ್ ವೇರಿಯಂಟ್. ಅದರಲ್ಲಿ ನಿಮಗೆ ಜಿ ಅಂತ ಹೇಳುವಂತಹ ಒಂದು ವೇರಿಯಂಟ್ ಬರುತ್ತೆ. ಜಿ ಅಂತ ಹೇಳಿದ್ರೆ ನಿಮಗೆ ಪ್ಯೂರ್ ಪೆಟ್ರೋಲ್ ಇರುವಂತಹ ವೇರಿಯಂಟ್ ಅದು, ಪ್ಲಸ್ ಬೇಸ್ ವೇರಿಯಂಟ್ ಅದು. ಅದರಲ್ಲಿ ನಿಮಗೆ VX ಅಂತ ಹೇಳ್ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಟಾಪ್ ಎಂಡ್ ಅಂತ ಏನು ನಾವು ಹೇಳ್ತೀವಿ, ಮ್ಯಾಗ್ವಿಲ್ ಎಲ್ಲ ಬರುವಂಥದ್ದು, ಅಲಾಯ್ ಬರುವಂಥದ್ದು, ಆ ಒಂದು VX ವೇರಿಯಂಟ್ ಬರುವಂಥದ್ದು. ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ, ಈ VX ವೇರಿಯಂಟಿಗೆ ಮತ್ತು ಬೇಸ್ ವೇರಿಯಂಟಿಗೆ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಎಕ್ಸಾಂಪಲ್ ಹೇಳೋದಿದ್ರೆ, ನಾನು ನನ್ನ 2023ರಲ್ಲಿ ನಾನೊಂದು ಗ್ಲಾನ್ಸಾ ಕಾರನ್ನ ತಗೊಂಡಿದ್ದೆ. 6,66,000 ರೂಪಾಯಿ ಅದಕ್ಕೆ ಎಕ್ಸ್ ಶೋರೂಮ್ ಪ್ರೈಸ್ ಇತ್ತು ಆ ಟೈಮಲ್ಲಿ. ಇವಾಗ ಅದಕ್ಕೆ 20,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಜಾಸ್ತಿ ಆಗಿದೆ. ಅಂದ್ರೆ 6,86,000 ರೂಪಾಯಿ ಪ್ರೆಸೆಂಟ್ ಪ್ರೈಸ್ ಇದೆ ಅದಕ್ಕೆ 2 ವರ್ಷಗಳ ನಂತರ ನೋಡ್ಬೇಕಂತ ಹೇಳಿದ್ರೆ. ಬಟ್ ನಾನು ಅದೇ ಒಂದು ಗ್ಲಾನ್ಸಾ ಕಾರಲ್ಲಿ ನಾನು ಬೇಸ್ ತಗೊಂಡಿರುವಂಥದ್ದು, ಅಂದ್ರೆ ಈ ವೇರಿಯಂಟ್ ತಗೊಂಡಿರುವಂಥದ್ದು. ಅದೇ ನಾವು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಎಸ್ ವೇರಿಯಂಟಿಗೆ ಬರೋದಿದ್ರೆ ನಮಗೆ 1,00,000 ರೂಪಾಯಿ ಅಂದಾಜು ಎಕ್ಸ್ಟ್ರಾ ಬರುತ್ತೆ. ಅದೇ ನಾವು ಜಿ ವೇರಿಯಂಟಿಗೆ ಬರ್ಬೇಕಂತ ಹೇಳಿದ್ರೆ, ಅಂದ್ರೆ 3ನೇ ಸ್ಟೆಪ್ ಅಲ್ಲಿ ಇರುವಂತದ್ದು, ಟೋಟಲ್ 4 ವೇರಿಯಂಟ್ ಬರೋದು. ES-G-V ಇವಾಗ ಬರುವಂತಹ ಟೊಯೋಟಾದಲ್ಲಿ ಗ್ಲಾನ್ಸಾ ಬರುವಂತಹ ವೇರಿಯಂಟ್ ಅದು. ಇದರಲ್ಲಿ ನಾನು ಇವಾಗ ಟಾಪ್ ಅಂಡ್ ವೇರಿಯಂಟಿಗೆ ಬರ್ಬೇಕಂತ ಹೇಳಿದ್ರೆ ನನಗೆ ಸುಮಾರು ಒಂದು 9,00,000 ರೂಪಾಯಿಗಿಂತ ಮೇಲೆ ಅದಕ್ಕೆ ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಯಾಕಂದ್ರೆ 6,86,000 ರೂಪಾಯಿ ಬೇಸ್ ವೇರಿಯಂಟಿಗೆ ಬಂದ್ರೆ 7,90,000 ಅಂದಾಜು, ಅಂದ್ರೆ 8 ಲಕ್ಷದ ಒಳಗಡೆ ನಿಮಗೆ ಸೆಕೆಂಡ್ ವೇರಿಯಂಟಿಗೆ ಬರುತ್ತೆ. ಥರ್ಡ್ ವೇರಿಯಂಟಿಗೆ ಬರ್ಬೇಕಂದ್ರೆ ಒಂದು 9 ಲಕ್ಷ ರೇಂಜಲ್ಲಿ ಬರ್ಬೋದು. ಅಂದ್ರೆ 1 ಲಕ್ಷ ರೂಪಾಯಿ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಒಂದು 80ರಿಂದ 90,000 1 ಲಕ್ಷ ರೂಪಾಯಿ ವ್ಯತ್ಯಾಸ ಬರುತ್ತೆ. ಇದು ಕೂಡ ಅದೇ ರೀತಿ. ನಾವು ಇವಾಗ ಕೆಲವರು ಕೇಳ್ತಾರೆ, ದೆಹಲಿಯಿಂದ ಕಾರು ತಂದ್ರೆ ಅಷ್ಟು ಟ್ಯಾಕ್ಸ್ ಕಟ್ಬೇಕಾ, ಒಂದು ಇನೋವಾ ತರೋದಿದ್ರೆ ನಾವು ಒಂದು ಅಷ್ಟು ಟ್ಯಾಕ್ಸ್ ಕಟ್ಬೇಕಂತ ಹೇಳುವಂಥ ವಿಚಾರ. ಬಟ್ ನಾನು ಹೇಳುವಂಥದ್ದು ಏನು ಗೊತ್ತಾ, ನಿಮ್ಗೆ ನೀವು ಇನೋವಾನೇ ತರ್ತೀರಿ, ಇನೋವಾ ತರಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದರಲ್ಲಿ ಜಿ ವೇರಿಯಂಟ್ ಬರುತ್ತೆ, ವಿ ವೇರಿಯಂಟ್ ಬರುತ್ತೆ, ಝೆಡ್ ವೇರಿಯಂಟ್ ಬರುತ್ತೆ. ಜಿ ವೇರಿಯಂಟ್ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಬೇಸ್ ವೇರಿಯಂಟ್ ಬರುವಂಥದ್ದು. ಜಿ ಮತ್ತು ವಿಗೆ ಇರುವಂತಹ ವ್ಯತ್ಯಾಸನೇ ಸುಮಾರು ಒಂದು ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಕಡಿಮೆ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ವ್ಯತ್ಯಾಸ ಬರುತ್ತೆ. ಆ 2 ಲಕ್ಷ ರೂಪಾಯಿ ವ್ಯತ್ಯಾಸ ಬರುವಾಗ ಅದಕ್ಕೆ ಇರುವಂತಹ ಟ್ಯಾಕ್ಸ್ ಏನಿರುತ್ತೆ, ಆ ಟ್ಯಾಕ್ಸ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಎಕ್ಸ್ಟ್ರಾ ಕೊಡುವಂತ ಅವಶ್ಯಕತೆ ಬರುತ್ತೆ. ಅದನ್ನು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಮತ್ತೆ ಕೆಲವರದೊಂದು ಇದಿದೆ, ಉಪಾಯ ಇದೆ. ದೆಹಲಿಯ ಕಾರನ್ನ ತಗೊಂಡ್ಬರುವಂಥದ್ದು, ದೆಹಲಿಯ ಕಾರನ್ನ ಅಥವಾ ಕೇರಳದಿಂದ, ಪಕ್ಕದ ಕೇರಳ ರಾಜ್ಯದಿಂದ ಕಾರನ್ನ ತಗೊಂಡ್ಬರುವಂಥದ್ದು. ಕೇರಳ ರಾಜ್ಯದಿಂದ ಕಾರನ್ನ ತಗೊಂಡು ಬಂದು ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟದೆ ಓಡಿಸುವಂಥದ್ದು. ಯಾಕಂದ್ರೆ ಕೇರಳದಲ್ಲಿ ಯಾರಾದ್ರೂ ರಿಲೇಟಿವ್ಸ್ ಇದ್ರೆ, ಇಲ್ಲಾಂದ್ರೆ ತಮಿಳ್ನಾಡಲ್ಲಿ ಯಾರಾದ್ರೂ ರಿಲೇಟಿವ್ಸ್ ಇದ್ರೆ, ಪಕ್ಕದ ಯಾವುದೇ ರಾಜ್ಯಗಳದ್ದು, ಅಲ್ಲಿ ಇಲ್ಲಿ ಅಂತಲ್ಲ, ಯಾವುದೇ ರಾಜ್ಯಗಳಲ್ಲಿ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಅವರ ಹೆಸರಲ್ಲಿ ನಾವು ಗಾಡಿನ RC ಎಂಟ್ರಿ ಮಾಡಿಸ್ಕೊಂಡು ನಾವು ಇಲ್ಲಿ ಓಡಿಸುವಂಥದ್ದು. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟದೆ ನಾವು ನಮ್ಮ ರಾಜ್ಯದಿಂದ ಕಳ್ಳತನ ಮಾಡಿ ಓಡಿಸಿದ ಆ ರೀತಿ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸಣ್ಣ ಸಣ್ಣ ಕಾರನ್ನೆಲ್ಲ ಅಷ್ಟೇನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಟ್ ನಮ್ಗೆ ಈ ಲಕ್ಸುರಿ ಕಾರ್ಸ್ ಏನಿರುತ್ತೆ, ಲಕ್ಸುರಿ ಕಾರ್ಸ್ ಅನ್ನ ಹೆಚ್ಚಾಗಿ ಫೈಂಡ್ ಔಟ್ ಮಾಡ್ತಾರೆ. ಈ ರೀತಿ ಡೈಲಿ ಓಡೋಣಂತ ಕಾರನ್ನ ನೋಡಿದ್ರೆ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಟ್ಯಾಕ್ಸ್ ಕಟ್ಟಿಸೇ ಬಿಡ್ತಾರೆ, ಇಲ್ಲಾಂದ್ರೆ ಗಾಡಿನ ಸೀಸ್ ಮಾಡ್ತಾರೆ.
ಅದೊಂದು ಎಕ್ಸ್ಟ್ರಾ ನಿಮಗೆ ಕಿರಿಕಿರಿ ಇರುವಂಥದ್ದೇ. ಅದಕ್ಕಿಂತ ಹೆಚ್ಚಾಗಿ ನೀವು ಉದಾಹರಣೆಗೆ ಒಂದು ಕೇರಳ ಗಾಡಿ ನಾವು ಹೆಚ್ಚಾಗಿ ಮಂಗಳೂರು ಕಡೆಗೆ ಬರಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾವು ಬರ್ತಾ ಇರ್ಬೇಕಾದ್ರೆ ನಮ್ಮನ್ನ ಅಲ್ಲಲ್ಲಿ ನಿಲ್ಲಿಸ್ತಾರೆ ಪೊಲೀಸ್ನವರು, ಯಾಕಂದ್ರೆ ಕರ್ನಾಟಕದಲ್ಲಿ ನಿಲ್ಲಿಸ್ತಾರೆ. ಮತ್ತೆ ನಾವು ಅದೇ ಕರ್ನಾಟಕದ ಗಾಡಿನ ನಾವು ಕೇರಳಕ್ಕೆ ಹೋದ್ರೂ ಕೂಡ ಅಲ್ಲಿ ನಿಲ್ಲಿಸ್ತಾರೆ, ಯಾಕಂದ್ರೆ ಹೊರ ಊರಿನಿಂದ ಬಂದವರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಇನ್ನು ಇಲ್ಲಿಯವರು ಅಂತ ಹೇಳಿದ್ರು ನಾವು ಒಂದ್ಸಲ 2 ಸಲ ಸೇಫ್ ಆಗ್ಬೋದು. ಬಟ್ ನಾನು ಕೆಲವಂಥದ್ದು ಹೆಚ್ಚಾಗಿ ನಾವು ಅವರಿಗೆ ಹೋಗಿ ದಮಯ ಹಾಕುವಂಥದ್ದು ಪೊಲೀಸ್ನವರಿಗೆ. ನಮ್ಮಲ್ಲಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರುತ್ತೆ. ಈ ಟ್ಯಾಕ್ಸ್ ಕಟ್ಟೋದಿದ್ರೆ ಮತ್ತೆ ಕೆಲವರು ಸಣ್ಣ ಮಟ್ಟಿನ ಕಾರು, ಯಾಕಂದ್ರೆ ಈಗ ಆಲ್ಟೋ ಆಗಿರ್ಬೋದು, ವ್ಯಾಗನರ್ ಆಗಿರ್ಬೋದು, ಈ ರೀತಿಯ ಸಣ್ಣ ಮಟ್ಟನ ಕಾರನ್ನ ನಾವು ಕೇರಳದಿಂದ ತಗೊಳ್ಳೋದಿದ್ರೆ 20-25 ಸಾವಿರ ರೂಪಾಯಿ ಒಳಗಡೆ ನಮಗೆ ಟ್ಯಾಕ್ಸ್ ಇಲ್ಲಿಗೆ ಕಟ್ಟಿ ಆಗುತ್ತೆ. 25 ಅಂದ್ರೆ ಹೆಚ್ಚಂದ್ರೆ ಒಂದು 30 ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ. ಬಟ್ ಅಷ್ಟು ರೇಟ್ ಕಡಿಮೆಗೆ ಕೇರಳದಲ್ಲಿ ಸಿಗುವಂಥದ್ದು. ಇದನ್ನೆಲ್ಲ ಕಂಪೇರ್ ಮಾಡ್ಬೇಕಾದ್ರೆ ನಮ್ಗೆ ನಮ್ಮ ರಾಜ್ಯದ ಕಾರನ್ನ ತಗೊಂಡ್ರೆ ಲಾಭ ಇಲ್ವಾ ಅಂತ ಕೆಲವಂತ ವಿಚಾರ ಹಲವರು ಕಮೆಂಟ್ ಮಾಡಿದ್ರು. ಕೆಲವರು ಹೇಳಿದ್ರು ನಾವು ಸುಮ್ಮನೆ ಅಲ್ಲಿಂದ ಕಾರ್ ತಗೊಂಡ್ಬರುವಂಥದ್ದು ನಮಗೆ ಲಾಸ್, ಅದು ನಾವು ಅದಕ್ಕಿಂತ ನಮ್ಮ ಊರಿಂದಾನೇ ಕಾರ್ ತಗೊಂಡ್ಬರ್ಬೋದು, ನಮ್ಮ ಊರಿಂದ ಕಾರ್ ತಗೊಂಡ್ಬಂದ್ರೆ ನಮ್ಗೆ ಏನು ರಿಸ್ಕ್ ಇರೋದಿಲ್ಲ, ನಾವು ಅಲ್ಲಿ ಮೋಸ ಹೋಗ್ತೀವಿ ಅಂತ ಹೇಳುವಂಥದ್ದನ್ನ 100% ಟ್ರೂ ಇದು, ಯಾಕಂದ್ರೆ ಸತ್ಯಾಂಶ ಇದು ಇಲ್ಲ ಅಂತ ಏನೂ ಹೇಳಲಿಕ್ಕಿಲ್ಲ. ಹೆಚ್ಚಿನವರು ಈ ರೀತಿ ಕೂಡ ಮೋಸ ಮಾಡ್ತಾರೆ, ಯಾಕಂದ್ರೆ ನಾವು ಕಿಲೋಮೀಟರ್ ಟ್ಯಾಂಪರ್ ಮಾಡುವಂಥದ್ದಾಗಿರ್ಬೋದು, ಬೇರೆ ಬೇರೆ ಆಕ್ಸಿಡೆಂಟ್ ಗಾಡಿಗಳನ್ನ ತಗೊಂಡ್ಬಂದು ಕೊಡುವಂಥದ್ದಾಗಿರ್ಬೋದು, ಈ ರೀತಿ ಮೋಸ ಮಾಡೋರು ಇರ್ತಾರೆ. ಅಂಥದ್ರಲ್ಲಿ ನಮಗೆ ಜೆನ್ಯೂನ್ ಕಾರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ಔಟ್ ಸೈಡ್ ಇಂದ ತರೋದಿದ್ರು ಕೂಡ ನಮಗೆ ಖರ್ಚಿರುತ್ತೆ, ಹೋಗ್ಬೇಕು, ಗಾಡಿ ಹುಡುಕ್ಬೇಕು, ತಗೊಂಡ್ಬರ್ಬೇಕು ಅಂತ ಹೇಳುವಂತ ವಿಚಾರ. ಬಟ್ ನಾನು ಹೇಳುವಂಥದ್ದು, ನೀವು ಏನಾದ್ರು ಟೊಯೋಟದ್ದು ಇಟಿಯೋಸ್ ನೋಡ್ತಾ ಇದ್ದೀರಾ, ಇಲ್ಲಾಂದ್ರೆ ಟೊಯೋಟದ ಇನೋವಾ ನೋಡ್ತಾ ಇದ್ದೀರಾ, ಫಾರ್ಚುನರ್ ನೋಡ್ತಾ ಇದ್ದೀರಾ, ನೀವು ದೆಹಲಿಗೆ ಹೋಗುವಂತ ಅವಶ್ಯಕತೆನೇ ಬರೋದಿಲ್ಲ. ಯಾಕಂದ್ರೆ ದೆಹಲಿಗೆ ಹೋಗಿ ಅಲ್ಲಿ ಗಾಡಿ ಹುಡುಕೊಂಡು ಬರೋದಕ್ಕಿಂತ ನಮ್ಮ ಪಕ್ಕದ ಕೇರಳದಲ್ಲಿ ಅದೇ ಅಲ್ಲಿಗಿಂತನೂ 10-20 ಸಾವಿರ ರೇಟ್ ಕಡಿಮೆ ಕೇರಳದಲ್ಲಿ ಸಿಗುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ಹೆಚ್ಚಿನ ಗಾಡಿಗಳು ಕೇರಳಕ್ಕೆ ಬಂದಾಗಿದೆ. ಆಲ್ಮೋಸ್ಟ್ ಗಾಡಿಗಳು ಇಲ್ಲಿರೋ ಕಾರಣ ನಮಗೆ ಇಲ್ಲಿ ರೇಟ್ ಕಡಿಮೆಗೇನೆ ಸಿಗುತ್ತೆ, ಅಲ್ಲಿಯ ರೇಟನ್ನು ಕಂಪೇರ್ ಮಾಡಿದ್ರೆ. ಬಟ್ ನಾವು ನಾರ್ಮಲ್ ಆಗಿ ಗಾಡಿ ಅಲ್ಲಿಂದ ತಗೊಂಡ್ ಬರೋದಿದ್ರೆ ನಮ್ಗೆ ಟ್ಯಾಕ್ಸ್ ಕಂಪೇರ್ ಮಾಡಿದ್ರು ಖರ್ಚೆಲ್ಲ ಹೋಗಿ ಏನಿಲ್ಲ ಅಂದ್ರೂ ಒಂದು ಕಡಿಮೆ ಅಂದ್ರೆ 20-30 ಸಾವಿರ ರೂಪಾಯಿ ಉಳಿಸಬಹುದು. ಒಂದು ಎರಡನೇದು ಅಂತ ಹೇಳಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ದೂರ ಹೋಗಿ ಗಾಡಿ ತಗೊಂಡ್ಬರುವಾಗ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳೋಂಥದ್ದು ಅಲ್ಲಾದ್ರೂ ಸೆಕೆಂಡೇ, ಇಲ್ಲಾದ್ರೂ ಸೆಕೆಂಡೇ. ಮತ್ತೆ ಕೆಲವರು ಹೇಳ್ತಾರೆ ಅಲ್ಲಿ ಟಚ್ ಅಪ್ ಇರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ. ಅದು ನಮ್ಮ ಊರಲ್ಲಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ನಾವು ಹೊಸ ಗಾಡಿ ತಗೊಂಡ್ಬಂದ್ರು ಆಕ್ಸಿಡೆಂಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನನ್ನ ಗಾಡಿ 2 ವರ್ಷ ಆಗ್ತಾ ಬರುವಾಗನೇ ಆಕ್ಸಿಡೆಂಟ್ ಆಯ್ತು. ಅದನ್ನೆಲ್ಲ ಕೆಲವರು ಮುಚ್ಚಿಡ್ತಾರೆ, ಹೇಳಿದ್ರು ಏನು ಪ್ರಾಬ್ಲಮ್ ಏನಿಲ್ಲ. ನಾನು ಅದಕ್ಕೆ ಓಪನ್ ಆಗಿ ಹೇಳಿದ್ದೀನಿ, ಹಿಂದಿನ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆದ ಕಾರಣ ಆಕ್ಸಿಡೆಂಟ್ ಅಂತ ಹೇಳುವಂಥದ್ದು ರೋಡಲ್ಲಿ ಓಡಾಡುವಂತಹ ವೆಹಿಕಲ್ ಅಲ್ಲಿ ಸರ್ವೇ ಸಾಮಾನ್ಯ. ಅದನ್ನ ತುಂಬಾ ಟೆನ್ಷನ್ ತಗೋಬೇಡಿ, ಆಕ್ಸಿಡೆಂಟ್ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ. ನಾವು ತಗೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಗಾಡಿಯ ಕಂಡೀಷನ್ ಚೆನ್ನಾಗಿದೆಯಾ, ನಾವು ಅದನ್ನ ಮೇನ್ ಆಗಿ ನೋಡುವಂಥದ್ದು. ಮತ್ತೆ ಕೆಲವರು ಮಾಡ್ತಾರೆ ಏನಂದ್ರೆ ಫುಲ್ ಅಲ್ಲಿ ಮೆಟಲ್ ಪೇಸ್ಟ್ ಎಲ್ಲ ಹಾಕೊಂಡು ಅಲ್ಲಿಂದ ಎಲ್ಲ ಟಚ್ ಅಪ್ ಮಾಡ್ಕೊಡ್ತಾರೆ, ಪ್ಯಾಚ್ ವರ್ಕ್ ಮಾಡ್ಕೊಡ್ತಾರೆ, ಅಂದ್ರೆ ನೀಟಾಗಿ ವರ್ಕ್ ಮಾಡದೆ. ಅದಕ್ಕಿಂತ ಏನಿದ್ರು ಸರ್ವಿಸ್ ಹಿಸ್ಟ್ರಿ ಇರುವಂತ ಆಕ್ಸಿಡೆಂಟ್ ಆದ್ರೂ ಪರವಾಗಿಲ್ಲ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದ್ರೆ ಓಕೆ. ಯಾಕಂದ್ರೆ ಶೋರೂಮ್ ಅಲ್ಲಿ ಕೆಲಸ ಮಾಡೋದಿದ್ರೆ ಆ ರೀತಿ ಏನು ಮಾಡೋದಿಲ್ಲ. ನಿಮ್ಗೆ ಏನಿದ್ರು ಪಾರ್ಟ್ ಟು ಪಾರ್ಟ್ ಚೇಂಜ್ ಮಾಡೇ ಮಾಡ್ತಾರೆ. ಏನಾದ್ರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೂ ದೊಡ್ಡ ಮೇಜರ್ ಆದ್ರೂ ಕೂಡ ನಿಮ್ಗೆ ಅದನ್ನ ಪಾರ್ಟಿ ಚೇಂಜ್ ಮಾಡಿಬಿಡ್ತಾರೆ. ಆದ ಕಾರಣ ಶೋರೂಮ್ ಅಲ್ಲಿ ಕೆಲಸ ಆಗಿರುವಂತಹ ಗಾಡಿನ ಧೈರ್ಯವಾಗಿ ತಗೋಬಹುದು. ಔಟ್ಸೈಡ್ ಮಾಡಿರೋದಾದ್ರೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಕೆಲವರು ಸುಮ್ಮನೆ ಮೆಟಲ್ ಪೇಸ್ಟ್ ಎಲ್ಲ ಹಾಕೊಂಡು ಸಣ್ಣ ರೇಟಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು ತುಂಬಾ ಡ್ಯಾಮೇಜ್ ಆಗಿರುವಂತಹ ಗಾಡಿಯನ್ನು ತಗೊಳ್ಬೇಡಿ ಅಂತ ಹೇಳುವಂತಹ ಒಂದು ಕಿವಿ ಮಾತಷ್ಟೇ. ಆದ್ರೆ ನಾರ್ಮಲ್ ಆಗಿ ನಾನು ಹೇಳೋದಿದ್ರೆ, ನಿಮ್ಗೆ ಟೋಟಲ್ ಆಗಿ ಹೇಳೋದಿದ್ರೆ, ನಿಮ್ಗೆ ಚೆನ್ನಾಗಿರೋ ಗಾಡಿ ಬೇಕು ಅಂತ ಹೇಳಿದ್ರೆ ಅಲ್ಲಾದ್ರೂ ಹುಡುಕ್ಬೇಕು, ನಮ್ಮ ರಾಜ್ಯದಲ್ಲಾದ್ರೂ ಹುಡುಕ್ಬೇಕು, ಪಕ್ಕದ ಯಾವುದೇ ರಾಜ್ಯದಲ್ಲಿ ಹೋದ್ರೂ ಹುಡುಕ್ಬೇಕು. ಕೆಲವರು ಹೇಳ್ತಾ ಇದ್ರು ಕೋಲ್ಕತ್ತಾದಲ್ಲಿ ರೇಟ್ ಕಡಿಮೆ ಇದೆ ಅಂತ ಹೇಳುವಂಥದ್ದನ್ನ. ಹೌದು, ಕೋಲ್ಕತ್ತಾದಲ್ಲಿ ದೆಹಲಿಗೆ ಕಂಪೇರ್ ಮಾಡಿದ್ರೆ ಕೋಲ್ಕತ್ತಾದಲ್ಲಿ ರೇಟ್ ಸ್ವಲ್ಪ ಕಡಿಮೆನೇ ಬರುತ್ತೆ. ಆದ್ರೆ ಡಾಕ್ಯುಮೆಂಟ್ ವಿಚಾರಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ನಾವು ಜಾಗ್ರತೆ ವಹಿಸುವಂಥದ್ದು ಸೂಕ್ತ. ಕೆಲವೊಂದ್ಸಲ ನಾವು ಅಲ್ಲಿ ಹೋಗ್ಬೇಕು, ಹುಡುಕ್ಬೇಕು, ಅದೆಲ್ಲ ಸುಮ್ಮನೆ ಅಂದ್ರೆ ಕಿರಿಕಿರಿ ಆಗುವಂತ ವಿಚಾರಗಳು. ಅದ ಕಾರಣ ಯಾವುದೇ ಗಾಡಿ ತಗೊಳ್ಳೋದಿದ್ರು ಕೂಡ ನಮ್ಗೆ ಊರಿಗಿಂತ ದೆಹಲಿಯ ಇಲ್ಲಾಂದ್ರೆ ಬೇರೆ ಯಾವುದೇ ರಾಜ್ಯಕ್ಕೆ ಹೋದ್ರು ಕಡಿಮೆಗೆ ಸಿಗುತ್ತೆ. ಊರಿಗಿಂತ ದೆಹಲಿಗಾದ್ರೆ ಸ್ವಲ್ಪ ಜಾಸ್ತಿನೇ ಕಡಿಮೆ ಸಿಗುತ್ತೆ. ಪಾಂಡಿಚೇರಿಯಲ್ಲೂ ಕೂಡ ಅದೇ ರೀತಿ ರೇಟ್ ಕಡಿಮೆಗೆ ಗಾಡಿ ಸಿಗುತ್ತೆ. ಲಕ್ಸುರಿ ಕಾರ್ಸ್ ಎಲ್ಲ ಪಾಂಡಿಚೇರಿಯಿಂದ ಕೂಡ ತಗೋಬಹುದು. ಪಾಂಡಿಚೇರಿ ಅಂತ ಹೇಳುವಾಗ ನಮಗೆ ತುಂಬಾ ಏನು ಎಕ್ಸ್ಪೆನ್ಸ್ ಬರೋದಿಲ್ಲ, ಯಾಕಂದ್ರೆ ಪಕ್ಕದ ತಮಿಳುನಾಡು ಬಾರ್ಡರ್ ಆಗಿರೋ ಕಾರಣ ತುಂಬಾ ಹೆವಿ ಏನಿಲ್ಲ. ನಿಮಗೆ ಕೇರಳದಲ್ಲಾದ್ರೂ ಅಷ್ಟೇ ತುಂಬಾ ಹೆವಿ ಆಗೋದಿಲ್ಲ, ಯಾಕಂದ್ರೆ ಹೋಗಿ ಬರುವಂತ ಖರ್ಚು ಅಂತ ಹೇಳಿದ್ರೆ ನಮಗೆ ಬೆಂಗಳೂರಿಂದ ಕೇರಳಕ್ಕೆ ಎಂಟ್ರಿ ಆಗ್ಬೇಕು ಅಂತ ಹೇಳಿದ್ರು ಏನಿಲ್ಲ ಅಂದ್ರೆ 1-2 ಸಾವಿರ ರೂಪಾಯಲ್ಲಿ ತಲುಪೋಕ್ಕಾಗತ್ತೆ. 1-1.5 ಸಾವಿರ ರೂಪಾಯಿ ನಿಮಗೆ ಇನ್ನು ಪೆಟ್ರೋಲ್ ಡೀಸೆಲ್ ಹಾಕೊಂಡು ಬಂದ್ರೆ 2-3 ಸಾವಿರ ರೂಪಾಯಿ 4 ಸಾವಿರ ರೂಪಾಯಲ್ಲಿ ನಮ್ಮ ಊರಿಗೆ ತಲುಪಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ನಾನು ಹೇಳುವಂಥದ್ದು, ಟೊಯೋಟಾ ಫಾರ್ಚುನರ್ ಇಲ್ಲಾಂದ್ರೆ ಟೊಯೋಟಾದ ಆಲ್ಮೋಸ್ಟ್ ಹೆಚ್ಚಿನ ಗಾಡಿಗಳನ್ನೆಲ್ಲ ನೀವು ಹುಡುಕ್ತಾ ಇದ್ರೆ ದೆಹಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ನೀವೇನಿದ್ರು ಕೇರಳಕ್ಕೆ ಹೋಗಿ, ಪಕ್ಕದ ಬೇರೆ ಬೇರೆ ಡೀಲರ್ಗಳು ಇರ್ತಾರೆ. ಬಟ್ ನಾವು ಮುಂದಿನ ದಿನಗಳಲ್ಲಿ ನಾನು ಕೇರಳದ ಹಲವು ಡೀಲರ್ಗಳ ವಿಡಿಯೋಗಳನ್ನು ಕೂಡ ಮಾಡ್ತೀನಿ, ಕೇರಳಕ್ಕೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು. ಅದಕ್ಕಿಂತ ಮೊದಲು ನಾನು ನಮ್ಮ ರಾಜ್ಯದ ಅಂದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಡೀಲರ್ಗಳ ಹತ್ರ ವಿಡಿಯೋ ಮಾಡುವಂತ ಪ್ಲಾನ್ ಕೂಡ ಇದೆ. ಒಂದು
ನಾರ್ತ್ ಸೈಡ್ ಹೋಗುವಂತ ಒಂದು ಪ್ಲಾನ್ ಇತ್ತು, ಬಟ್ ಅದನ್ನ ಈಗ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಒಂದು 2 ಅಂದ್ರೆ ನಮ್ಮ ರಾಜ್ಯದ್ದು ಮತ್ತು ಪಕ್ಕದ ರಾಜ್ಯದನ್ನ ಬೇರೆ ಬೇರೆ ವಿಡಿಯೋಗಳನ್ನ ಮಾಡುವಂತ ಒಂದು ಪ್ಲಾನ್ ಇದೆ. ನಿಮ್ಮ ಎಲ್ಲರ ಸಪೋರ್ಟ್ ಬೇಕು. ನೀವು ಯಾವ ರೀತಿ ಈ ಹಿಂದೆನೂ ಸಪೋರ್ಟ್ ಮಾಡಿದಿರಿ, ಅದೇ ರೀತಿ ನಿಮ್ಮ ಸಪೋರ್ಟ್ ಅನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಈ ಚಾನಲ್ ಅಲ್ಲಿ ನಾನು ಇನ್ಫಾರ್ಮೇಶನ್ ಆಗಿರ್ಬೋದು, ಟೆಕ್ನಾಲಜಿಯ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನು ಮೊಬೈಲ್ನ ಬಗ್ಗೆ, ಮೊಬೈಲ್ ರಿವ್ಯೂ ಕೂಡ ನಾನು ಈ ಒಂದು ಚಾನಲ್ ಮಾಡ್ಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಮೊಬೈಲ್ನ ಬಗ್ಗೆ ಕೂಡ ರಿವ್ಯೂ ಮಾಡುವಂತಹ ಒಂದು ಪ್ಲಾನ್ ಕೂಡ ಮಾಡ್ತಾ ಇದ್ದೇನೆ. ಆದ ಕಾರಣ ನೀವು ನಿಮ್ಮ ಕಡೆಯಿಂದ ನಾನು ಕೇಳುವಂಥದ್ದು ಇಷ್ಟೇ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ. ನಮ್ಮ ಈ ಇನ್ಫಾರ್ಮೇಶನ್ ನಿಮಗೆ ಸೂಕ್ತ ಅಂತ ಅನಿಸಿದ್ರೆ, ಏನಾದರೂ ಇದರಲ್ಲಿ ಇನ್ಫಾರ್ಮೇಶನ್ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ. ನೀವು ಗಾಡಿ ತಗೊಂಡ್ ಬಂದ್ಮೇಲೆ ನೀವು ಎಲ್ಲೂ ಯಾಮಾರಬೇಡಿ. ಅದಕ್ಕಿಂತ ಮೊದಲೇ ಆಲೋಚನೆ ಮಾಡ್ಕೊಂಡು ತುಂಬಾ ಸಲ ಯೋಚನೆ ಮಾಡ್ಕೊಂಡು ನೀವು ಗಾಡಿನ ಫೈನಲ್ ಮಾಡ್ಕೊಳ್ಳಿ ಅಂತ ಹೇಳುವಂತ ಕಿವಿಮಾತನ್ನ ಹೇಳ್ತಾ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.